ನಮಸ್ಕಾರ ವೀಕ್ಷಕರೇ, ಕನ್ನಡ ಮಾತೃಭೂಮಿ ವಾರ್ತೆಗಳಿಗೆ ಸ್ವಾಗತ. ನಾನು ಸಂತೋಷಿ ಸರ್ಜೋಳ್ಕರ್. ಮೊದಲಿಗೆ ಹೆಡ್ಲೈನ್ಸ್. ಜಿಲ್ಲಾ ಗ್ಯಾರಂಟಿ ಯೋಜನೆಗಳ ಪ್ರಗತಿ ಪರಿಶೀಲನೆ. ಗೃಹಲಕ್ಷ್ಮಿ ಹಣ ಸಾಲಕ್ಕೆ ಜಮಾ ಮಾಡದಂತೆ ಎಚ್ಚರ ವಹಿಸಿ. ಪಾಮಯ್ಯ ಮುರಾರಿ. ಕಾಂಗ್ರೆಸ್ ಕಚೇರಿಯಲ್ಲಿ ಹಲವರು ಪಕ್ಷ ಸೇರ್ಪಡೆ. ಬಡವ ಪರ ಕಾಂಗ್ರೆಸ್ ಪಕ್ಷ. ಎ ವಸಂತ್ ಕುಮಾರ್. ದೇವದಾಸಿ ಕುಟುಂಬಗಳ ಸಮೀಕ್ಷೆ. ಮಕ್ಕಳು ಸೇರಿ ಕುಟುಂಬ ಮಾಹಿತಿ ಸೇರ್ಪಡೆ ಮಾಡಲಿ. ಎಂಆರ್ ಬೇರಿ. ವಾರ್ಡ್ ನಂಬರ್ 29ರಲ್ಲಿ ಕುಡಿಯುವ ನೀರಿನ ಸಮಸ್ಯೆ. ಖಾಲಿ ಕೊಡಗಳಿಂದ ನಿವಾಸಿಗಳ ಪ್ರತಿಭಟನೆ. ಬಲರಾಮ್ ಶಾಲೆ ಗಣೇಶ ವಿಸರ್ಜನೆ. ಮಾದರಿಯಾಗಿ ನಡೆದ ಮೆರವಣಿಗೆ. ವಾರ್ತೆಗಳ ವಿವರ. ಗೃಹಲಕ್ಷ್ಮಿ ಗ್ಯಾರಂಟಿ ಯೋಜನೆ ಅಡಿ ಫಲಾನುಭವಿಗಳಿಗೆ ಹಾಕಿದ ಹಣವನ್ನು ಸಾಲಕ್ಕೆ ಹೊಂದಾಣಿಕೆ ಮಾಡಬಾರದು. ಈಗಾಗಲೇ ಸಾಲಕ್ಕೆ ಹೊಂದಾಣಿಕೆ ಮಾಡಿದ ಹಣವನ್ನು ಫಲಾನುಭವಿಗಳ ಖಾತೆಗೆ ಸಂದಾಯ ಮಾಡಬೇಕು ಎಂದು ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಸಮಿತಿಯ ಜಿಲ್ಲಾ ಅಧ್ಯಕ್ಷ ಪಾಮಯ್ಯ ಮುರಾರಿ ಅವರು ಲೀಡ್ ಬ್ಯಾಂಕ್ ವ್ಯವಸ್ಥಾಪಕರಿಗೆ ಸೂಚನೆ ನೀಡಿದರು. ನಗರದ ಜಲ ನಿರ್ಮಲ ಸಭಾಂಗಣದಲ್ಲಿ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಸಮಿತಿಯ ಜಿಲ್ಲಾ ಮಟ್ಟದ ಸಭೆಯಲ್ಲಿ ಸೂಚನೆ ನೀಡಿದರು. ಗೃಹಲಕ್ಷ್ಮಿ ಗ್ಯಾರಂಟಿ ಯೋಜನೆ ಜಾರಿಯಿಂದಾಗಿ ಸಾಕಷ್ಟು ಮಹಿಳೆಯರಿಗೆ ಅನುಕೂಲವಾಗಿದೆ. ಆದರೆ ಗೃಹಲಕ್ಷ್ಮಿ ಹಣವನ್ನು ಬ್ಯಾಂಕ್ ಅಧಿಕಾರಿಗಳು ಸಾಲಕ್ಕೆ ಹೊಂದಾಣಿಕೆ ಮಾಡುತ್ತಿದ್ದಾರೆ. ಇದರಿಂದ ಫಲಾನುಭವಿಗಳು ಯೋಜನೆಯಿಂದ ವಂಚಿತರಾಗಿದ್ದಾರೆ. ಕೂಡಲೇ ಸಾಲದ ಅಡಿಯಲ್ಲಿ ಕಟ್ ಮಾಡಿದ ಹಣವನ್ನು ಫಲಾನುಭವಿಗಳಿಗೆ ಹಾಕಬೇಕು ಹಾಗೂ ಎಲ್ಲ ಬ್ಯಾಂಕ್ ಅಧಿಕಾರಿಗಳ ಸಭೆ ಕರೆದು ಸೂಚನೆ ನೀಡಬೇಕು ಎಂದು ತಿಳಿಸಿದರು. ಗೃಹ ಜ್ಯೋತಿ ಯೋಜನೆಯಡಿಯಲ್ಲಿ ತಿಂಗಳ ಬಳಿಕ ಬಿಲ್ ಕೊಡಬೇಕು. ತಿಂಗಳ ನಂತರ 40 ರಿಂದ 45 ದಿನಗಳ ಬಳಿಕ 3-4 ತಿಂಗಳಿಗೊಮ್ಮೆ ಬಿಲ್ ಕೊಟ್ಟರೆ ಫಲಾನುಭವಿಗಳು ಯೋಜನೆಯಿಂದ ವಂಚಿತರಾಗುತ್ತಾರೆ. ಕೂಡಲೇ ಎಲ್ಲ ಬಿಲ್ ಕಲೆಕ್ಟರ್ಗಳಿಗೆ ಸೂಚನೆ ನೀಡಿ ಪ್ರತಿ ತಿಂಗಳು ಸರಿಯಾಗಿ ಬಿಲ್ ಕೊಡಬೇಕು ಎಂದು ಸೂಚನೆ ನೀಡಿದರು. ಗ್ರಾಮೀಣ ಭಾಗದಲ್ಲಿ ವಿದ್ಯುತ್ ಪರಿವರ್ತಕಗಳು ದುರಸ್ತಿಯಿಂದಾಗಿ 2-3 ದಿನ ವಿದ್ಯುತ್ ಕಡಿತವಾಗುತ್ತಿದೆ. ರಿಪೇರಿ ತರಲು ಸಾಕಷ್ಟು ತೊಂದರೆ ಉಂಟಾಗುತ್ತಿದೆ. ಹೆಚ್ಚುವರಿ ಹಣ ಗ್ರಾಮಸ್ಥರೇ ಭರಿಸಬೇಕು. ಕೂಡಲೇ ಇದನ್ನು ತಡೆಯಬೇಕು ಎಂದರು. ಗ್ರಾಮೀಣದಲ್ಲಿ ಕೆಲವು ಗ್ರಾಮಗಳಿಗೆ ಹೊಸ ವಿದ್ಯುತ್ ಮೀಟರ್ ಅಳವಡಿಕೆಗೆ ಮತ್ತು ಯೋಜನೆ ಲಾಭ ಪಡೆಯಲು ತೊಂದರೆ ಉಂಟಾಗಿದೆ. ಹೊಸ ಸಂಪರ್ಕ ನೀಡಲು ಕ್ರಮ ವಹಿಸಬೇಕು. ಜೊತೆಗೆ ಅನಧಿಕೃತವಾಗಿ ವಿದ್ಯುತ್ ಪಡೆಯುತ್ತಿರುವುದರಿಂದ ಸಾಕಷ್ಟು ಇಲಾಖೆಗೆ ತೊಂದರೆಯಾಗಿದೆ. ಈ ಬಗ್ಗೆ ಪರಿಶೀಲನೆ ಮಾಡಬೇಕು ಮತ್ತು ಶಾಲೆ ಮತ್ತು ಅಂಗನವಾಡಿಗಳಿಗೆ ವಿದ್ಯುತ್ ಬಿಲ್ ಕೊಡಬಾರದು. ಉಚಿತವಾಗಿದ್ದು ಬಿಲ್ ಕೊಡದಂತೆ ಸೂಚನೆ ನೀಡಲು ಹೇಳಿದರು. ಅನ್ಯ ಭಾಗ್ಯ ಯೋಜನೆ ಅಡಿ ಜಿಲ್ಲೆಯಲ್ಲಿ ಪ್ರತಿ ತಿಂಗಳು ಪಡಿತರ ಬೆರಳಚ್ಚು ನೀಡಿದರೆ ಮಾತ್ರ ಕಡಿತ ಆಗುವುದಿಲ್ಲ. 2 ತಿಂಗಳು ಬೆರಳಚ್ಚು ನೀಡದೇ ಇದ್ದರೆ ಸ್ಥಗಿತ ಆಗುತ್ತದೆ. ಈ ಬಗ್ಗೆ ಪಡಿತರ ಫಲಾನುಭವಿಗಳ ಪ್ರತಿ ತಿಂಗಳು ಪಡಿತರ ಪಡೆಯಬೇಕು. ಎಲ್ಲ ನ್ಯಾಯಬೆಲೆ ಅಂಗಡಿಗಳ ಮಾಲೀಕರಿಗೆ ತಿಳಿಸುವಂತೆ ಹೇಳಿದರು. ಶಕ್ತಿ ಯೋಜನೆಯಡಿಯಲ್ಲಿ ಗ್ರಾಮೀಣ ಭಾಗದಲ್ಲಿ ಸಮಯಕ್ಕೆ ಬಸ್ ತೆರಳದೇ ಇರುವುದರಿಂದ ಶಾಲಾ ಮತ್ತು ಕಾಲೇಜು ವಿದ್ಯಾರ್ಥಿಗಳಿಗೆ ತೊಂದರೆ ಉಂಟಾಗುತ್ತಿದೆ. ಸಮಯಕ್ಕೆ ಬಸ್ ಬಿಡುವಂತೆ ಸಾರಿಗೆ ಇಲಾಖೆ ಅಧಿಕಾರಿಗೆ ಸೂಚನೆ ನೀಡಿದರು. ಜಿಲ್ಲೆಯಲ್ಲಿ ಸೂಚಿಸಿದ 98 ಕಡೆಗಳಲ್ಲಿ ಹೊಸದಾಗಿ ಬಸ್ ಸಂಚಾರ ವ್ಯವಸ್ಥೆ ಮಾಡಿದೆ. ಈಗಾಗಲೇ ಕಾರ್ಯಾಚರಣೆಯಲ್ಲಿದ್ದು 188 ಕಡೆ ಪರಿಷ್ಕರಿಸಿ 349 ಹೆಚ್ಚುವರಿ ಟ್ರಿಪ್ ಮಾಡಲಾಗಿದೆ. ಉಳಿದ ಗ್ರಾಮೀಣ ಭಾಗಕ್ಕೆ ಹೆಚ್ಚಿನ ಒತ್ತು ನೀಡಲು ಸೂಚನೆ ನೀಡಿದರು. ಈ ಸಂದರ್ಭದಲ್ಲಿ ಜಿಲ್ಲಾ ಪಂಚಾಯಿತಿ ಯೋಜನಾ ನಿರ್ದೇಶಕ ಟಿ ರೋಣಿ, ಗ್ಯಾರಂಟಿ ಯೋಜನೆಗಳ ಸಮಿತಿ ಉಪಾಧ್ಯಕ್ಷ ಗಫೂರ್ ಸಾಬ್, ನಾಗೇಂದ್ರಪ್ಪ ಮಠಮಾರಿ, ಹನುಮಂತಪ್ಪ ಜಾಲಿಬೆಂಚಿ, ಶೇಖರ್ ಗೌಡ ತುರವಿಹಾಳ, ತಾಲೂಕು ಅಧ್ಯಕ್ಷರುಗಳಾದ ಪವನ್ ಕಿಶೋರ್ ಪಾಟೀಲ್, ಮೆಹಬೂಬ್ ಸಾಬ್, ಬಸವರಾಜ್ ಹೆಚ್ಪಿ, ನಜೀರ್ ಪಂಜಾಬಿ ಸೇರಿದಂತೆ ಅಧಿಕಾರಿಗಳು ಇದ್ದರು. ಜಿಲ್ಲಾ ಕಾಂಗ್ರೆಸ್ ಪಕ್ಷದ ಕಚೇರಿಯಲ್ಲಿ ಇಂದು ವಿವಿಧ ಪಕ್ಷದ ಮುಖಂಡರು ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆಗೊಂಡರು. ವಾರ್ಡ್ ನಂಬರ್ 4ರ ಮಾಜಿ ನಗರಸಭೆ ಸದಸ್ಯ ಈಶಪ್ಪ ಅವರ ನೇತೃತ್ವದಲ್ಲಿ ವಾರ್ಡ್ ನಂಬರ್ 4ರ ಕೆ ನರಸಿಂಹರು, ವಾರ್ಡ್ ನಂಬರ್ 3ರ ಪ್ರಕಾಶ್ ಹಾಗೂ ವಾರ್ಡ್ ನಂಬರ್ 2ರ ಮಾರಪ್ಪ ಭಂಡಾರಿ ಅವರು ತಮ್ಮ ಅಪಾರ ಬೆಂಬಲಿಗರೊಂದಿಗೆ ಕಾಂಗ್ರೆಸ್ ಪಕ್ಷದ ತತ್ವ ಸಿದ್ಧಾಂತವನ್ನು ಒಪ್ಪಿ ಕೆಪಿಸಿಸಿ ಕಾರ್ಯಾಧ್ಯಕ್ಷರು ಹಾಗೂ ವಿಧಾನ ಪರಿಷತ್ ಸದಸ್ಯರಾದ ಎ ವಸಂತ್ ಕುಮಾರ್ ಅವರ ಸಮ್ಮುಖದಲ್ಲಿ ಪಕ್ಷ ಸೇರ್ಪಡೆಯಾದರು. ಇದೇ ವೇಳೆ ಮಾತನಾಡಿದ ಎ ವಸಂತ್ ಕುಮಾರ್, ಕಾಂಗ್ರೆಸ್ ಪಕ್ಷವು ಎಂದಿಗೂ ಬಡವರ, ದೀನದಲಿತರ ಪರ ಕೆಲಸ ಮಾಡುವ ಪಕ್ಷವಾಗಿದೆ ಎಂದು ಹೇಳಿದರು.
ಕಾಂಗ್ರೆಸ್ ಪಕ್ಷ ಮಾತ್ರ ಎಲ್ಲ ಜನರ ಪರವಾಗಿ ಕೆಲಸ ಮಾಡುತ್ತದೆ. ನಮ್ಮ ಪಕ್ಷದ ಪರವಾಗಿ ಕೆಲಸ ಮಾಡುವುದು ಎಂದರೆ ಬಡವರ ಪರವಾಗಿ ಇದ್ದೇವೆ ಎಂದು ಹೇಳಬಹುದು. ಕಾಂಗ್ರೆಸ್ ಪಕ್ಷವು ಕಾರ್ಯಕರ್ತರನ್ನು ಗುರುತಿಸಿ ಉನ್ನತ ಹುದ್ದೆಗಳನ್ನು ನೀಡುತ್ತದೆ. ಕಾರ್ಯಕರ್ತರು ಅವಕಾಶಕ್ಕಾಗಿ ಕಾಯಬೇಕು ಮತ್ತು ಪಕ್ಷವನ್ನು ಬಲಪಡಿಸಲು ಮುಂದಾಗಬೇಕೆಂದು ಹೇಳಿದರು. जिंदाबाद जिंदाबाद कांग्रेस पक्ष के ಎರಡನೇದಾಗಿ ಪ್ರಕಾಶ್ ಅವರು ಇವರೆಲ್ಲರೂ ಕೂಡ कांग्रेस पक्ष के वसंत कुमार ಅವರಿಗೆ ಸಿದ್ಧಾಂತ ಅದೇನಿದ್ರೆ ಜಾತ್ಯಾತೀತ ಸಿದ್ಧಾಂತ. ಎಲ್ಲ ಧರ್ಮಗಳನ್ನ ನಾವು ಪ್ರೀತಿಯಿಂದ ಕಾಣಬೇಕು. ಧರ್ಮ ಸಹಿಷ್ಣುತೆ ಬೇಕು. ಎಲ್ಲ ಜಾತಿ ಜನಾಂಗದವರಿಗೆ ಸಮಬಾಳು ಬೇಕು. ಎಲ್ಲರೂ ಕೂಡ ಈ ದೇಶದ ಭಾರತೀಯ ನಾಗರಿಕರು ಎಲ್ಲರೂ ಕೂಡ ನಾವು ಭಾರತೀಯರಿಂದ ಎಂಬ ಹೆಮ್ಮೆಯಿಂದ ಹೇಳಿಕೊಳ್ಳುವಂತ ಒಂದು ಸಿದ್ಧಾಂತ ಯಾವುದಾದ್ರೆ ಅದು ಜಾತ್ಯತೀತ ಸಿದ್ಧಾಂತ. ಅದನ್ನು ಅಳವಡಿಸಿಕೊಂಡಿರುವಂತ ಕಾಂಗ್ರೆಸ್ ಪಕ್ಷದಲ್ಲಿ ಇವತ್ತೇನು ನಮ್ಮ ಸ್ನೇಹಿತರು ನಮ್ಮ ಹಿರಿಯರು ಸೇರಿದ್ದೀರಿ, ನಿಮಗೆ ಇದು ಒಂದು ಒಳ್ಳೆಯ ನಿರ್ಣಯ ಮತ್ತು ಕಾಂಗ್ರೆಸ್ ಪಕ್ಷ ನಿಮ್ಮ ಬೆನ್ನೆಲುಬಿಗಿದೆ. ತತ್ವ ಸಿದ್ಧಾಂತದ ಹಿನ್ನೆಲೆಯಲ್ಲಿ ನಿಮ್ಮ ಆಯ್ಕೆ ಬಹಳ ಸಮಂಜಸವಾಗಿದೆ ಮತ್ತು ಸಹಕಾರವಾಗಿದೆ ಅಂತ ಹೇಳಿ ನಾವು ಪಕ್ಷದ ಮುಂಚೂಣಿಯಲ್ಲಿ ನಿಂತು ಪಕ್ಷದ ಸಂಘಟನೆಯನ್ನ ಮಾಡಬೇಕು. ಅದರ ಜೊತೆಗೆ ಪಕ್ಷಕ್ಕೆ ಹೆಚ್ಚು ಶಕ್ತಿಯನ್ನ ಕೊಡುವಂತ ಹಿನ್ನೆಲೆಯಲ್ಲಿ ನಿಮ್ಮ ಕ್ರಿಯಾಶೀಲತೆ ನಡೆಯಲಿ. ಏನು ಇವತ್ತು ನಮ್ಮ ಮಾಜಿ ನಗರಸಭಾ ಸದಸ್ಯರು, ನನ್ನ ಆತ್ಮೀಯ ಸಹೋದರರಾದಂತಹ ಈಶಪ್ಪನವರು ಸಂಘಟನೆಯಲ್ಲಿ ಬಹಳ ಹೆಚ್ಚಿನ ಚಾಣಾಕ್ಷತನ ತೋರುವಂತದ್ದು ಮತ್ತು ಸಂಘಟನೆ ಶಕ್ತಿಯಾಗಿ ಇವತ್ತು ನಮ್ಮ ರಾಯಚೂರು ನಗರದಲ್ಲಿ ಬೆಳೀತಾರೆ. ಅವರ ಸಂಘಟನೆಯನ್ನು ಪರಿಗಣಿಸಿ ನಾನು ಮೊಟ್ಟ ಮೊದಲಿಗೆ ಅವರ ಒಂದು ಏರಿಕೆ ಕಾರ್ಯ ನಗರಸಭಾ ಸದಸ್ಯ ನೀನೇ ಇಲ್ಲಿ ಅಂತ ಹೇಳಿ ಸಂದರ್ಭದಲ್ಲಿ ಬಹಳಷ್ಟು ಒತ್ತಡಗಳು ಬಂದು ಬಹಳಷ್ಟು ಬೇರೆ ಬೇರೆ ರೀತಿಯ ಒಂದು ಒತ್ತಡ ನನ್ನ ಮೇಲೆ ಬಂದು ಆದರೂ ಕೂಡ ನಾನು ಯಾವುದೇ ಚಿಂತೆ ಮಾಡಿದ್ರೆ ಅದಕ್ಕೆ ತಂದರು. ಪಕ್ಷಕ್ಕೆ ನಮಗೆ ಒಂದು ಹೆಸರನ್ನ ಕೀರ್ತಿಯನ್ನು ತಂದರು. ಅವರಿಗೆ ಅಭಿನಂದನೆಗಳನ್ನ ಸಲ್ಲಿಸ್ತೇನೆ. ನೀವೆಲ್ಲರೂ ಕೂಡ ಇವತ್ತು ಪಕ್ಷ ಸೇರ್ಪಡೆ ಹೊಂದಿದ್ದೀರಿ. ನಿಮಗೆಲ್ಲ ನಾನು ಮತ್ತೊಮ್ಮೆ ಜಿಲ್ಲಾ ಕಾಂಗ್ರೆಸ್ ಸಮಿತಿ ಪರವಾಗಿ ಕಾಂಗ್ರೆಸ್ ಪಕ್ಷದ ಪರವಾಗಿ ಸ್ವಾಗತವನ್ನ ಕೋರ್ತಾ ಕಾಂಗ್ರೆಸ್ ಪಕ್ಷಕ್ಕೆ ತುಂಬಬೇಕು. ವಿಶೇಷವಾಗಿ ನಾವು ಈಶ್ವರನವರಿಗೆ ಕೂಡ ತಾವು ಶಕ್ತಿ ತುಂಬಬೇಕು. ಈ ಸಂದರ್ಭದಲ್ಲಿ ಜಿಲ್ಲಾ ಕಾಂಗ್ರೆಸ್ ಸಮಿತಿಯ ಬಸವರಾಜ್ ಪಾಟೀಲ್ ಇಟಗಿ ಮಾತನಾಡಿ, ಕಾಂಗ್ರೆಸ್ ಪಕ್ಷವು ಸಿದ್ದರಾಮಯ್ಯನವರ ನೇತೃತ್ವದಲ್ಲಿ ಪ್ರತಿ ವರ್ಷ 60,000 ಕೋಟಿ ರೂಪಾಯಿ ಹಣವನ್ನು ನೇರವಾಗಿ ಬಡ ಜನರ ಮನೆಗೆ ನೀಡುತ್ತಿದೆ. ಈ ಕುರಿತು ಜನರೊಂದಿಗೆ ಚರ್ಚಿಸಿ ಪ್ರಚಾರ ಮಾಡಬೇಕೆಂದು ಹೇಳಿದರು. ರಾಹುಲ್ ಗಾಂಧಿಯವರ ನೇತೃತ್ವದಲ್ಲಿ ದೇಶದಲ್ಲಿ ನಡೆಯುತ್ತಿರುವ ಮತಗಳ್ಳತನ ವಿರೋಧಿ ಹೋರಾಟದಲ್ಲಿ ತಾವೆಲ್ಲರೂ ಪಾಲ್ಗೊಳ್ಳಬೇಕು ಎಂದು ಹೇಳಿದರು. ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆಗೊಳಿಸಲು ಕಾರಣರಾದ ಈಶಪ್ಪನವರಿಗೆ ಧನ್ಯವಾದಗಳು ಸಲ್ಲಿಸಿದರು. ಸೇರ್ಪಡೆಗೊಂಡು ನಮ್ಮ ಪಕ್ಷದ ಶಕ್ತಿಯನ್ನು ತುಂಬಿದ್ದಕ್ಕೆ ತಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳನ್ನು ನಮ್ಮ ಪಕ್ಷದ ವತಿಯಿಂದ ನಮಗೆ ತಿಳಿಯಬಯಸ್ತೇನೆ. ಈಗ ನಾನೇನು ಹೇಳೋದು ಬೇಕಾಗಿಲ್ಲ. ಈಗಾಗಲೇ ನಮ್ಮ ಹಿರಿಯರು ಶಾಂತಪ್ಪಣ್ಣವರು ಮತ್ತು ವಸಂತ್ ಕುಮಾರ್ ಸಾಹೇಬರು ಸಾಕಷ್ಟು ಪಕ್ಷದ ಸಿದ್ಧಾಂತಗಳ ಬಗ್ಗೆ ಎಲ್ಲ ಹೇಳಿದ್ದಾರೆ. ಈಗ ನಮ್ಮ ಮುಂದೆ ಇರ್ತಕ್ಕಂಥ ಸವಾಲುಗಳು, ಈಗ ಇಮಿಡಿಯೇಟ್ ಆಗಿ ನಮಗೆ ಕಾರ್ಪೊರೇಟ್ ಎಲೆಕ್ಷನ್ಸ್ ಬರ್ತಾವೆ. ಮುಂದೆ ಇನ್ನ 2-3 ತಿಂಗಳಲ್ಲಿ ಕಾರ್ಪೊರೇಷನ್ಸ್ ಎಲೆಕ್ಷನ್ಸ್ ಬರ್ತಾವೆ. ಆ ಕಾರ್ಪೊರೇಷನ್ಸ್ ಎಲೆಕ್ಷನ್ಸ್ ಬಂದಾಗ ನಿಮ್ಮ ವಾರ್ಡ್ನಲ್ಲಿ ನೀವು ಮೊನ್ನೆ ನಡೆದಂಥ ಚುನಾವಣೆ MP ಚುನಾವಣೆ ಓಟ್ ತಗೊಳಕ್ ಹೋಗ್ಬೇಡ್ರಿ. ಮೊದಲ MLA ಓಟ್ ಬಿದ್ದು ಮತ್ತು ಕಾರ್ಪೊರೇಷನ್ನಾಗೆ ಓಟ್ ಬಿದ್ದಿದ್ವು, ಆ ಒಂದು ಅಂಕಿ ಅಂಶಗಳನ್ನು ತಗೋಬೇಕು. ಲಾಸ್ಟ್ MLA ಎಲೆಕ್ಷನ್ನಾಗ ಆ ವಾರ್ಡ್ನಾಗ ನಮ್ಗೆ ಎಷ್ಟು ಬಿದ್ದಾವ,
ಎಷ್ಟು ಓಟ್ ಇಲ್ಲ, ಎಷ್ಟು ಕಡಿಮೆ ಅವ, ಎಷ್ಟು ಜಾಸ್ತಿ ಅವ, ಎಷ್ಟು ಮಂದಿ ಆ ಕಡೆ ಹೋಗ್ಯಾರ, ಎಷ್ಟು ಮಂದಿ ಈ ಕಡೆ ಬಂದಾರ, ಸ್ವಲ್ಪ ಅದರ ಬಗ್ಗೆ ತಾವೆಲ್ಲರೂ ಕೂಡ ಕೂಲಂಕುಷವಾಗಿ ತಮ್ಮ ವಾರ್ಡ್ನಲ್ಲಿ ನಾವು ಆಲೋಚನೆ ಮಾಡಿ ನೋಡಿದಾಗ ನಿಮಗೆ ಗೊತ್ತಾಗ್ತದೆ ಏನು ಸಮಸ್ಯೆ ಇದೆ ಅಂತಕ್ಕಂಥದ್ದು. ಈ ಮೊನ್ನೆ ನೀವು MP ಎಲೆಕ್ಷನ್ನಾಗ ಸಾರಾ ಸಂಕಟ ಆಗ್ತದೆ. MP ಎಲೆಕ್ಷನ್ ನೀವು ಹಿಡ್ಕೊಳಕ್ಕೆ ಹೋಗ್ಬಾರ್ದು, ವಾರ್ಡ್ MLA ಎಲೆಕ್ಷನ್ ಹಿಡ್ತಾರೆ. ಯಾಕಂದ್ರೆ ಕೆಲವು ವಾರ್ಡ್ನಲ್ಲಿ ನಾನು ನೋಡಿದ ಪ್ರಕಾರ MP ಎಲೆಕ್ಷನ್ನಾಗ 2,000 ಲೀಡ್ BJP ಆದರೆ ಅದೇ ಕಾಂಗ್ರೆಸ್ ಈ BJP ಎಲೆಕ್ಷನ್ನಾಗ 2,000 BJP ಲೀಡ್ MLA ಎಲೆಕ್ಷನ್ನಾಗ. ಆ ಥರ ವಾರ್ಡ್ಗಳು ಅದಕ್ಕೆ ತಾವೆಲ್ಲರೂ ಕೂಡ ಅದ್ರ ಮನಗಂಡು ನೋಡಬೇಕು. ನೋಡಿ ಮುಂದಿನ ದಿವಸಗಳಲ್ಲಿ ನಮ್ಮ ರಾಯಚೂರು ಜಿಲ್ಲೆಯಲ್ಲಿ ಮತ್ತೊಮ್ಮೆ ನಗರಸಭೆ ನಮ್ಮ ತೆಕ್ಕೆಗೆ ತಗೊಳ್ತಕ್ಕಂಥ ಕೆಲಸ ಮಾಡೋದು. ಯಾಕಂದ್ರೆ ನಗರಸಭೆ ಬಹಳ ಮುಖ್ಯವಾಗಿರುತ್ತೆ. ಇವತ್ತು ನೀವು ಏನಪ್ಪ ಅಂದ್ರೆ ಪ್ರತಿಯೊಂದು ನೀವು ಒಂದು ಓಣಿಯಲ್ಲಿ ನೀವು ಇರ್ತಕ್ಕಂಥವರೆಲ್ಲರೂ ನಿಮ್ಮ ವಾರ್ಡ್ಗಳನ್ನು ಸ್ವಚ್ಛತೆ ಮಾಡೋದ್ರ. ಈ ಸಂದರ್ಭದಲ್ಲಿ ಕೆಪಿಸಿಸಿ ಪ್ರಧಾನ ಕಾರ್ಯದರ್ಶಿ ಕೆ ಶಾಂತಪ್ಪ, ಕಾರ್ಯದರ್ಶಿ ಅಸ್ಲಂ ಪಾಷಾ, ಕೆಪಿಸಿಸಿ ಮಾಧ್ಯಮ ವಕ್ತಾರ ಡಾಕ್ಟರ್ ರಜಾಕ್ ಉಸ್ತಾದ್, ಕಾಂಗ್ರೆಸ್ ಮುಖಂಡರಾದ ಮೊಹಮ್ಮದ್ ಶಾಲಂ, ಅಬ್ದುಲ್ ಕರೀಂ, ಜಿ ಶಿವಮೂರ್ತಿ, ಅಮರೇಗೌಡ ಹಂಚಿನಾಳ, ಮುರಳಿ ಯಾದವ್ ಹಾಗೂ ಇತರರು ಉಪಸ್ಥಿತರಿದ್ದರು. ಸೆಪ್ಟೆಂಬರ್ 12ರಿಂದ 45 ದಿನಗಳವರೆಗೆ ದೇವದಾಸಿ ಅಭಿವೃದ್ಧಿ ನಿಗಮದಿಂದ ದೇವದಾಸಿ ತಾಯಂದಿರ ಸಮೀಕ್ಷೆ ನಡೆಯಲಿದ್ದು, ದೇವದಾಸಿಯರ ಪಟ್ಟಿಯಲ್ಲಿ ದೇವದಾಸಿ ತಾಯಂದಿರ ಮಕ್ಕಳ ಹಾಗೂ ಮೊಮ್ಮಕ್ಕಳ ಹೆಸರನ್ನು ಸೇರ್ಪಡೆಗೊಳಿಸಬೇಕು ಎಂದು ವಿಮುಕ್ತ ದೇವದಾಸಿ ತಾಯಂದಿರ ಮತ್ತು ಮಕ್ಕಳ ವೇದಿಕೆಯ ಸಲಹೆಗಾರ MR ಬೇರಿ ಹೇಳಿದರು. ಅವರಿಂದು ಮಾಧ್ಯಮಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿ, ರಾಜ್ಯದಲ್ಲಿ ಸಮಗ್ರ ದೇವದಾಸಿ ಪುನರ್ವಸತಿ ಕಾಯ್ದೆಯನ್ನು ಜಾರಿಗೊಳಿಸಲಾಗಿದ್ದು ಹಾಗೂ ದೇವದಾಸಿಯರಿಗೆ ಕಳೆದ 2023-24 ರಾಜ್ಯ ಬಜೆಟ್ನಲ್ಲಿ ವಿಶೇಷ ಪ್ಯಾಕೇಜ್ ಘೋಷಣೆ ಮಾಡಿರುವುದು ಅಭಿನಂದನಾರ್ಹವಾಗಿದೆ ಎಂದು ತಿಳಿಸಿದರು. ರಾಜ್ಯದ ಬೆಳಗಾವಿ, ಬಳ್ಳಾರಿ, ಕೊಪ್ಪಳ, ರಾಯಚೂರು, ಬೀದರ್, ಶಿವಮೊಗ್ಗ ಸೇರಿ ಒಟ್ಟು 14 ಜಿಲ್ಲೆಗಳಲ್ಲಿ ದೇವದಾಸಿ ಮಹಿಳೆಯರದ್ದು ರಾಜ್ಯದಲ್ಲಿ ಸುಮಾರು 40,000ಕ್ಕೂ ಹೆಚ್ಚು ಕುಟುಂಬಗಳಿವೆ. ರಾಯಚೂರು ಜಿಲ್ಲೆಯಲ್ಲಿ ಸುಮಾರು 3,000 ಕುಟುಂಬಗಳಿದ್ದು, ಸೆಪ್ಟೆಂಬರ್ 15ರಿಂದ ದೇವದಾಸಿಯರ ಸಮೀಕ್ಷೆ ಪ್ರಾರಂಭವಾಗಲಿದೆ. ಸಮಗ್ರ ದೇವದಾಸಿಯರ ಪುನರ್ವಸತಿ ಕಾಯ್ದೆಯ ಸೌಲಭ್ಯಗಳನ್ನು ನೈಜ ದೇವದಾಸಿಯರ ಕುಟುಂಬಗಳಿಗೆ ನೀಡಲು ಈ ಸಮೀಕ್ಷೆ ನಡೆಯಲಿದೆ ಎಂದರು. ದೇವದಾಸಿಯರ ಹೆಣ್ಣು ಮಕ್ಕಳನ್ನು ಮದುವೆಯಾದರೆ 5 ಲಕ್ಷ ಹಾಗೂ ಗಂಡು ಮದುವೆಯಾದರೆ 3 ಲಕ್ಷ ಸಹಾಯಧನ ನೀಡಲಾಗುತ್ತದೆ. ಗಂಡು ಮತ್ತು ಹೆಣ್ಣು ಇಬ್ಬರು ದೇವದಾಸಿ ಮಕ್ಕಳಾದರೆ ಅವರ ಮುಂದೆ 5 ಲಕ್ಷ ಸಹಾಯಧನ ನೀಡಬೇಕೆನ್ನುವ ಬೇಡಿಕೆ ಸರ್ಕಾರದ ಮುಂದೆ ವೇದಿಕೆಯಿಂದ ಇಡಲಾಗಿದೆ. ಸಮಗ್ರ ದೇವದಾಸಿ ಕಾಯ್ದೆಗೆ ನಿಯಮಗಳನ್ನು ಸರ್ಕಾರ ರೂಪಿಸಿಲ್ಲ, ಕೂಡಲೇ ನಿಯಮಗಳನ್ನು ರೂಪಿಸಬೇಕು. ಜೊತೆಗೆ ಜಿಲ್ಲೆಯಲ್ಲಿ ಸಮೀಕ್ಷೆಗಾಗಿ ಜಿಲ್ಲಾಧಿಕಾರಿಗಳ ನೇತೃತ್ವದಲ್ಲಿ ಸಮಿತಿ ರಚನೆಯಾಗಿಲ್ಲ, ಕೂಡಲೇ ಜಿಲ್ಲಾ ಮಟ್ಟದ ಸಮಿತಿಯನ್ನು ರಚಿಸಬೇಕೆಂದು ಮನವಿ ಮಾಡಿದರು. ಅದೆಲ್ಲದನ್ನು ಕೊಡಿಸುವಲ್ಲಿ ಬಹಳ ಪ್ರಮುಖವಾದಂಥ ಪಾತ್ರವನ್ನು ಈ ವೇದಿಕೆ ವಹಿಸಿದೆ. ಇವತ್ತು ಪ್ರಮುಖವಾಗಿ ನಾವು ಈ ಗೋಷ್ಠಿಯಲ್ಲಿ ತಮ್ಮ ಗಮನಕ್ಕೆ ತಮ್ಮ ಮೂಲಕ ಮತ್ತೆ ಈ ದೇವದಾಸಿ ತಾಯಂದಿರ ಕುಟುಂಬಕ್ಕೆ ಅವರ ಏನು ಅವಲಂಬಿತರಿಗೆ ನಾವು ಕರೆ ಕೊಡೋಕ್ಕೆ ಇಷ್ಟಪಡ್ತೀವಿ. ಬಹಳ ಪ್ರಮುಖವಾಗಿ ಈ ರಾಜ್ಯದಲ್ಲಿ ಮಾನ್ಯ ಸಿದ್ದರಾಮಯ್ಯನವರು ಮೊನ್ನೆ ಮೇಲ್ಮನೆ ಮತ್ತು ಕೆಳಮನೆಯಲ್ಲಿ ಸಮಗ್ರ ದೇವದಾಸಿ ಪುನರ್ವಸತಿ ಕಾಯ್ದೆ ಅನ್ನುವಂಥ ಒಂದು ಬಿಲ್ಲನ್ನು ಅದನ್ನು ಕಾಯ್ದೆಯಾಗಿ ಜಾರಿ ಮಾಡಿದ್ದಾರೆ. ಅದನ್ನು ತಮ್ಮ ಮುಂದೆ ಹಂಚ್ಕೊಳ್ಬೇಕು ಮತ್ತು ಇದರಿಂದ ಏನು ಸೇವೆಗಳಿದ್ದಾವೆ ಅಂತ ಅನ್ನೋದನ್ನು ಸಹ ತಮ್ಮ ಮೂಲಕ ಈ ಸಮುದಾಯಗಳನ್ನು ಕರೆ ಕೊಡಬೇಕನ್ನೋ ಉದ್ದೇಶಕ್ಕಾಗಿ ಈ ಗೋಷ್ಠಿಯನ್ನು ಕರೆದಿದ್ವಿ. ಮೊದಲನೇದಾಗಿ ಈ ಬಿಲ್ಲು 2018ರಲ್ಲಿ ದೇವದಾಸಿ ವಿಮುಕ್ತ ದೇವದಾಸಿ ತಾಯಂದಿರ ಮತ್ತು ಮಕ್ಕಳ ವೇದಿಕೆಯಿಂದ ಹಾಗೆ ನ್ಯಾಷನಲ್ ಲಾ ಸ್ಕೂಲ್ ಏನಿದೆಯಲ್ಲ ಅವರ ಸಹಯೋಗದಲ್ಲಿ ಒಂದು ಬಿಲ್ಲನ್ನು ರೆಡಿ ಮಾಡಿ ಮಕ್ಕಳು, ತಾಯಂದಿರು ಮತ್ತು ನ್ಯಾಷನಲ್ ಲಾ ಸ್ಕೂಲ್ ಎಕ್ಸ್ಪರ್ಟ್ ಸೇರಿ ಒಂದು ಬಿಲ್ಲನ್ನು ರೆಡಿ ಮಾಡಿದ್ರು. ಏನು ಬೇಕಾಗ್ತದೆ ಈಗ ಅದನ್ನು 2018ರಲ್ಲಿ ಇದೇ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಇದ್ದರು, ಅವಾಗ ಇದನ್ನು ಅವರಿಗೆ ಸಬ್ಮಿಟ್ ಮಾಡಿತು. ಆ ಸಂದರ್ಭದಲ್ಲಿ ಅದನ್ನು ಜಾರಿ ಮಾಡೋಕ್ಕಾಗಲಿಲ್ಲ. ಅದನ್ನು ಜಾರಿಗಾಗಿ ನಿರಂತರ ಒಂದು ಒತ್ತಡವನ್ನು ಇರ್ತಕ್ಕಂಥ ಕೆಲಸ ಈ ವೇದಿಕೆ ಮಾಡಿತು. ಈಗ ಈ ಸಂದರ್ಭದಲ್ಲಿ 2025ರಲ್ಲಿ ಮೊನ್ನೆ ನಡೆದಿರ್ತಕ್ಕಂಥ ಅಧಿವೇಶನದಲ್ಲಿ ಆ ಕಾಯ್ದೆಯನ್ನು ಅವರು ಜಾರಿ ಮಾಡಿದ್ದಾರೆ. ಆ ಕಾರಣಕ್ಕಾಗಿ ಜಾರಿ ಮಾಡಿದ್ದಾರೆ ಮತ್ತು ಇದಕ್ಕಿಂತ ಮುಂಚೆ 2023-24 ಬಜೆಟ್ನಲ್ಲಿ ದೇವದಾಸಿ ತಾಯಂದರಿಗೆ ವಿಶೇಷ ಒಂದು ಪ್ಯಾಕೇಜನ್ನು ಘೋಷಣೆ ಮಾಡಬೇಕಂತ ವಿನಂತಿ ಮಾಡ್ಕೊಂಡಿದ್ವಿ. ವಿಶೇಷ ಪ್ಯಾಕೇಜನ್ನು ಸಹ ಘೋಷಣೆ ಮಾಡಿದ್ವಿ. ಆ ಮೂಲಕ ವಿಶೇಷ ಪ್ಯಾಕೇಜ್ನಲ್ಲಿ ಏನು ಕೊಡಬೇಕಂತ ಅನ್ನುವಾಗ ವೇದಿಕೆಯಲ್ಲಿ ಮತ್ತೆ ರಾಜ್ಯ ಮಟ್ಟದ ಸಭೆ ಸೇರಿ ಏನೇನು ಕೊಡ್ಬೋದು ಅಂತ ನಾವು ಏನು ಸಜೆಸ್ಟ್ ಮಾಡಿದ್ವಿ ಅದೆಲ್ಲವನ್ನೂ ಸಹ ಸರ್ಕಾರ ಒಪ್ಪಿಕೊಂಡು ಅದನ್ನು ಕೊಡಲಿಕ್ಕೆ ಹೋಗ್ತಿದೆ. ಹಾಗಾಗಿ ಈ ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರ ಈ ದೇವದಾಸಿ ತಾಯಂದಿರ ಒಂದು ಬೆಂಬಲಕ್ಕೆ ನಿಂತಿದೆ. ಅವರ ಸಮಗ್ರ ಬದಲಾವಣೆಗೆ, ಸಮಗ್ರ ಅಭಿವೃದ್ಧಿಗೆ ಒಂದು ಚಿಂತನೆ ಮಾಡಬೇಕಂತ ಸರ್ಕಾರ ಆಗಿದೆ ಅನ್ನೋ ಕಾರಣಕ್ಕಾಗಿ
ಸಿದ್ದರಾಮಯ್ಯ ಮತ್ತು ಸಂಪುಟದ ಈ ಮುಂಚೆ ದೇವದಾಸಿ ಮಕ್ಕಳ ತಂದೆಯ ಹೆಸರನ್ನು ಸೇರಿಸಲು ಮಕ್ಕಳಿಗೆ ಮುಜುಗರ ಉಂಟಾಗುತ್ತಿತ್ತು. ಇದೀಗ ಕಾಯ್ದೆಯಲ್ಲಿ ಇದಕ್ಕೆ ಅವಕಾಶ ನೀಡಲಾಗಿದೆ. ತಂದೆ ಯಾರೆಂದು ಗೊತ್ತಿದ್ದರೆ ಅವರ ಹೆಸರನ್ನು ಸೇರಿಸಬಹುದಾಗಿದೆ ಮತ್ತು ಆಸ್ತಿಯಲ್ಲೂ ಪಾಲು ಕೇಳಲು ಕಾಯ್ದೆ ಅನುಕೂಲ ಕಲ್ಪಿಸಿದೆ ಎಂದು ತಿಳಿಸಿದರು. ಇದೇ ವೇಳೆ ವೇದಿಕೆ ಸಂಚಾಲಕಿ ನಾಗರತ್ನ ಮಾತನಾಡಿ, ಸಮೀಕ್ಷೆಯು ದೇವದಾಸಿ ಅಭಿವೃದ್ಧಿ ನಿಗಮ, ಸಮಾಜ ಕಲ್ಯಾಣ ಇಲಾಖೆ ಹಾಗೂ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯ ಶಿಶು ಅಭಿವೃದ್ಧಿ ಅಧಿಕಾರಿಗಳು ಜಂಟಿಯಾಗಿ ನಡೆಸಲಿದ್ದು, ಆಯಾ ತಾಲೂಕು ಕಚೇರಿಗಳಲ್ಲಿ ಸಮೀಕ್ಷೆಯನ್ನು ನಡೆಸಲಾಗುತ್ತದೆ. ನೈಜ ದೇವದಾಸಿಯರು ತಮಗೆ ನಿಗಮದಿಂದ ನೀಡಲಾದ ದೃಢೀಕರಣ ಪತ್ರ, ತಮ್ಮ ಆಧಾರ್ ಕಾರ್ಡ್ ಹಾಗೂ ಮಕ್ಕಳ ಮತ್ತು ಮೊಮ್ಮಕ್ಕಳ ಆಧಾರ್ ಕಾರ್ಡ್ ಅನ್ನು ಸಲ್ಲಿಸಿ ಪಟ್ಟಿಯಲ್ಲಿ ಹೆಸರು ಸೇರ್ಪಡೆ ಮಾಡಿಕೊಳ್ಳಬೇಕು ಎಂದು ತಿಳಿಸಿದರು. ಈ ಸಂದರ್ಭದಲ್ಲಿ ಹುಚ್ಚಾರೆಡ್ಡಿ, ಹುಲಿಗೆಮ್ಮ, ಮಲ್ಲಿಕಾರ್ಜುನ್ ಸೇರಿದಂತೆ ಅನೇಕರು ಇದ್ದರು. ನಗರದ ವಾರ್ಡ್ ನಂಬರ್ 29ರ LBS ನಗರ ಬಡಾವಣೆಗೆ ಕುಡಿಯುವ ನೀರಿನ ಸಮಸ್ಯೆ ಎದುರಾಗಿದ್ದು, ಕೂಡಲೇ ಕುಡಿಯುವ ನೀರಿನ ಸಮಸ್ಯೆಯನ್ನು ಬಗೆಹರಿಸುವಂತೆ ನಿವಾಸಿಗಳು ಖಾಲಿ ಬಿಂದಿಗೆಗಳನ್ನು ಹಿಡಿದು ಪ್ರತಿಭಟನೆ ನಡೆಸಿದರು. ನಗರದ ಟಿಪ್ಪು ಸುಲ್ತಾನ್ ಉದ್ಯಾನವನದಲ್ಲಿ ಪ್ರತಿಭಟನೆ ನಡೆಸಿದ ಅವರು, LBS ನಗರದಲ್ಲಿ ಅನೇಕ ವರ್ಷಗಳಿಂದ ಕುಡಿಯುವ ನೀರಿನ ಸಮಸ್ಯೆ ಇದ್ದು, ಕುಡಿಯುವ ನೀರಿನ ನಳಗಳಲ್ಲಿ ನೀರು ಸಮರ್ಪಕವಾಗಿ ಬರುತ್ತಿಲ್ಲ. ಬಡಾವಣೆಯಲ್ಲಿ 200ರಿಂದ 250 ಬಡ ಕುಟುಂಬಗಳು ವಾಸ ಮಾಡುತ್ತಿದ್ದು, ನಳಗಳಲ್ಲಿ ನೀರು ಬಾರದೆ ತೊಂದರೆ ಅನುಭವಿಸುವಂತಾಗಿದೆ ಎಂದರು. ಸಮಸ್ಯೆ ಕುರಿತು ಅನೇಕ ಬಾರಿ ಪಾಲಿಕೆಯ ಅಧಿಕಾರಿಗಳಿಗೆ ಹಾಗೂ ಪಾಲಿಕೆ ಸದಸ್ಯರ ಗಮನಕ್ಕೆ ತಂದಿದ್ದು, ಆದರೆ ಯಾವುದಕ್ಕೂ ಸ್ಪಂದಿಸುತ್ತಿಲ್ಲ. ಕೂಡಲೇ ಕುಡಿಯುವ ನೀರಿನ ವ್ಯವಸ್ಥೆ ಕಲ್ಪಿಸಿಕೊಡಬೇಕು ಎಂದು ಆಗ್ರಹಿಸಿದರು. ಸ್ಥಳಕ್ಕೆ ಪಾಲಿಕೆಯ ಕುಡಿಯುವ ನೀರು ಸರಬರಾಜು ವಿಭಾಗದ ಅಭಿಯಂತರರು ಆಗಮಿಸಿ 1 ವಾರದೊಳಗೆ ಸಮಸ್ಯೆಯನ್ನು ಬಗೆಹರಿಸುವುದಾಗಿ ಭರವಸೆ ನೀಡಿದರು. ಅದು ಹೇಳಿ 1 ವಾರ ಟೈಮ್ ಕೊಡೋಣ, ನೀರು ಬರ್ತದೆ. ಪ್ರತಿಭಟನೆಯಲ್ಲಿ ಓಂಕಾರ ಯಾದವ್, ಕೈಸರ್ ಹುಸೇನಿ, ವೆಂಕಟೇಶ್, ಸಿದ್ದು ಸೂರ್ಯವಂಶಿ, ತಿಮ್ಮಣ್ಣ ಯಾದವ್, ನರಸಿಂಹ, ಜುಲ್ಲು, ಶರಣಬಸವ, ವೀರೇಶ್ ರಾಮು, ಗಿರಿಜಮ್ಮ, ಮಲ್ಲಮ್ಮ, ಲಕ್ಷ್ಮಿ ಸೇರಿದಂತೆ ಇತರರು ಇದ್ದರು. ನಗರದ ಪಟೇಲ್ ರಸ್ತೆಯ ಬಲರಾಮ್ ಪಾಠಶಾಲೆಯ ಸಿದ್ಧಿ ವಿನಾಯಕ ವಿಸರ್ಜನೆಯನ್ನು ಭಕ್ತಿ ಭಾವದಿಂದ ನೆರವೇರಿಸಲಾಯಿತು. 13ನೇ ದಿನದ ಗಣೇಶ ವಿಸರ್ಜನೆ ಕಾರ್ಯಕ್ರಮವನ್ನು ನಗರದ ಪ್ರಮುಖ ರಸ್ತೆಗಳಲ್ಲಿ ಮೆರವಣಿಗೆಯು ಭಜನೆಯ ಮೂಲಕ ಭಕ್ತಿಯಿಂದ ನೆರವೇರಿಸಲಾಯಿತು.
ವಿಘ್ನೇಶ್ವರನ ವಿಸರ್ಜನೆ 173 ವರ್ಷಗಳಿಂದ ಇದೇ ರೀತಿಯಾಗಿ ಬ್ರಹ್ಮೋತ್ಸವರ ಸ್ವರೂಪದಲ್ಲಿ ಇದೇ ರೀತಿಯಾಗಿ ನಡೆದುಕೊಂಡು ಬರ್ತಾ ಇದೆ. ಇದಕ್ಕೆಲ್ಲರೂ ಈ ಭಕ್ತಾದಿಗಳೆಲ್ಲ ಸಹಕಾರದಿಂದ ಒಂದು ವರ್ಷನೂ ತಪ್ಪದೆ ಈ ಕಾರ್ಯಕ್ರಮ ನಡ್ಕೊಂಡು ಬರ್ತಾ ಇದೆ. 173 ವರ್ಷದಿಂದ ಈ ಕಾರ್ಯಕ್ರಮ ನಡೀತಾ ಇದೆ. ಆ ಗಣೇಶನ ಅನುಗ್ರಹ ಪರಿಪೂರ್ಣವಾಗಿ ಎಲ್ಲರ ಮೇಲೆ ಆಗಲಿ ಅಂತ ಹೇಳಿ ಆ ಗಣೇಶನಲ್ಲಿ ಎಲ್ಲರ ಪರವಾಗಿ ನಾನು ಪ್ರಾರ್ಥನೆ ಮಾಡ್ತೇನೆ. ಗಜಾನನ ಮಹಾರಾಜ್ಗೆ 173 ವರ್ಷಗಳಿಂದ ಯಾವುದೇ ಡಿಜೆ ಬ್ಯಾಂಡ್ ಬಾಜಾಗಳನ್ನು ಬಳಸದೆ ಸರಳ ಮತ್ತು ಅರ್ಥಪೂರ್ಣವಾಗಿ ಆಚರಣೆ ಮಾಡಲಾಗುತ್ತಿದ್ದು 173 ವರ್ಷಗಳಿಂದಲೂ ಸಹ ಒಂದೇ ಮಾದರಿಯ ಗಣೇಶ ಮೂರ್ತಿ ಮತ್ತು ಒಂದೇ ಮಾದರಿಯ ಧಾರ್ಮಿಕ ಕಾರ್ಯಕ್ರಮವನ್ನು ಮಾಡಲಾಗುತ್ತಿರುವುದು ವಿಶೇಷವಾಗಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್. ಜಿಲ್ಲಾ ಗ್ಯಾರಂಟಿ ಯೋಜನೆಗಳ ಪ್ರಗತಿ ಪರಿಶೀಲನೆ. ಗೃಹಲಕ್ಷ್ಮಿ ಹಣ ಸಾಲಕ್ಕೆ ಜಮಾ ಮಾಡದಂತೆ ಎಚ್ಚರ ವಹಿಸಿ. ಪಾಮಯ್ಯ ಮುರಾರಿ. ಕಾಂಗ್ರೆಸ್ ಕಚೇರಿಯಲ್ಲಿ ಹಲವರು ಪಕ್ಷ ಸೇರ್ಪಡೆ. ಬಡವ ಪರ ಕಾಂಗ್ರೆಸ್ ಪಕ್ಷ. ಎ ವಸಂತ್ ಕುಮಾರ್. ದೇವದಾಸಿ ಕುಟುಂಬಗಳ ಸಮೀಕ್ಷೆ. ಮಕ್ಕಳು ಸೇರಿ ಕುಟುಂಬ ಮಾಹಿತಿ ಸೇರ್ಪಡೆ ಮಾಡಲಿ. ಎಂಆರ್ ಬೇರಿ. ವಾರ್ಡ್ ನಂಬರ್ 29ರಲ್ಲಿ ಕುಡಿಯುವ ನೀರಿನ ಸಮಸ್ಯೆ. ಖಾಲಿ ಕೊಡಗಳಿಂದ ನಿವಾಸಿಗಳ ಪ್ರತಿಭಟನೆ. ಬಲರಾಮ್ ಶಾಲೆ ಗಣೇಶ ವಿಸರ್ಜನೆ. ಮಾದರಿಯಾಗಿ ನಡೆದ ಮೆರವಣಿಗೆ. ಇಲ್ಲಿಗೆ ವಾರ್ತೆಗಳ ಪ್ರಸಾರ ಮುಕ್ತಾಯವಾಯಿತು. ಮುಂದಿನ ವಾರ್ತೆಗಳೊಂದಿಗೆ ಮತ್ತೆ ಭೇಟಿಯಾಗೋಣ. ವಂದನೆಗಳು.